ಉಪಲಂಬ ಉಪಲಂಬ ಅಂದ್ರೆ ಜ್ಞಾನ, ಅನುಪಲಂಬ ಅಂದರೆ ಜ್ಞಾನದ ಅಭಾವ. ಅನುಪಲಬ್ಧಿ ಪ್ರಮಾಣದಲ್ಲ, ಉಪಲಂಬ ಅಂದರೆ ಜ್ಞಾನ, ಅನುಪಲಂಬ ಅಂದರೆ ಜ್ಞಾನದ ಅಭಾವ. ಆಯ್ತಾ? ಈಗ ಪೂರ್ವೋಕ್ತ ಅಂದ್ರೆ ಹಿಂದೆ ಏನು 290ದಾಗ ಸುರುವಾತಿಗೆ ಏನು ಅನ್ಯತಾ ಖ್ಯಾತಿರಿ ಹೇಳಣ್ಣ. ಸುರುವಾತಿಗೆ ಪ್ರಥಮ 57 90 ಅಂದ್ರೆ ಅನ್ಯತಾ ಖ್ಯಾತಿ ರೀತಿ ಮತ್ತು ಅದರ ಖಂಡನ. ಪೂರ್ವೋಕ್ತ ಸಾದೃಶ್ಯ ಪದಾರ್ಥ ಸಾಮಾನ್ಯ ಜ್ಞಾನದಿಂದ ಸ್ಮೃತಿ ಆಗುತ್ತದೆ. ಸಂಸ್ಕಾರ ಅನುಭವಜನದಿಂದ ಆ ಬೆಳ್ಳಿದಲ್ಲಿರೋ ಬೆಳ್ಳತ್ವ ಧರ್ಮ ಶುಕ್ತಿಯಲ್ಲಿ ತೋರುತ್ತದೆ ಅಂತೇನು ಹೇಳಲ್ಲ. ಅದು ಪೂರ್ವೋಕ್ತ 1,60 ಹಿಡಿಗೆ ನೋಡು ಮೇಗ 1,60. ಪೂರ್ವೋಕ್ತ ಅಂದ್ರೆ ಹಿಂದೆ ಪ್ರಥಮ ಯಾನು ನ್ಯಾಯಿಕ ಆ ಶುಕ್ತಿಯಲ್ಲಿರುವ ಬೆಳ್ಳತ್ವ ಧರ್ಮ ತೋರುತ್ತದೆ ಅಂತೇನು ಹೇಳಿದಿಲ್ಲ, ಅದು ಪೂರ್ವೋಕ್ತ. ಅನ್ಯತಾ ಖ್ಯಾತಿವಾದಕ ಖಂಡನ ಅಂದರೆ ನವೀನ ಮತ ಖಂಡನ ಮಾಡ್ತಾ ಅಂತ ತಿಳ್ಕೋಬೇಕು. और शुक्ति में रजतत्व धर्म की प्रतीति होवे है. ये अन्यथा ख्यातिवाद अनेक ग्रंथकार नवीन न्यायिकों ने लिखा है. यद्यपि ಶುಕ್ತಿಯಲ್ಲಿ ಬೆಳ್ಳತ್ವ ಧರ್ಮದ ಜ್ಞಾನ ಆಗುತ್ತದೆ. ಇದು ಅನ್ಯತಾ ಖ್ಯಾತಿವಾದಗಳು ಅನೇಕ ನವೀನ ಗ್ರಂಥಕಾರರು ನವೀನ ನ್ಯಾಯಕನು ಹಿಂಗೆ ಬರ್ಕೊಂಡು ಬಂದಾರೆ, ಹಿಂಗೆ ಹೇಳ್ಕೊಂಡು ಬಂದಿರಿ. ತಥಾಪಿ ಅಂದ್ರೆ ಈಗ ಸಿದ್ಧಾಂತಿ ಅದಕ್ಕೆ ಸಮಾಧಾನ ಹೇಳ್ತಾರೆ, ಇದು ಯೋಗ್ಯ ಇಲ್ಲ. ಯದ್ಯಪಿ ಅದು ಯದ್ಯಪಿ ಮೊದಲೇ ಅನ್ಕೋಬೇಕು. ಅಂದರೂ ಈಗ ಸಿದ್ಧಾಂತಿ ಸಮಾಧಾನ ಅಂತ ಕೇಳ್ತಾರೆ. ತಥಾಪಿ ತಿನ್ಕಾ ಲೇಖ ಬಿ ಶ್ರುತಿ ಸ್ಮೃತಿ ವಿರುದ್ಧ ಹೇ. ಅವರ ಲೇಖನೂ ಕೂಡ ಶ್ರುತಿಗೆ ಮತ್ತು ಸ್ಮೃತಿ ಎರಡಕ್ಕೂ ವಿರುದ್ಧ ಅದ. ಯಾತೆ ಶ್ರದ್ಧಾ ಯೋಗ್ಯನೇ, ಅದನ್ನು ದೇವ್ರ ಮತನೂ ಕೂಡ ಶ್ರದ್ಧಾಕ್ಕೆ ಯೋಗ್ಯ ಇಲ್ಲ. ಹ್ಯಾಂಗಿಲ್ಲ ಅಂದ್ರೆ ನಮಗೆಲ್ಲ ಶ್ರುತಿ ತೋರಿಸ್ತವರು. ಸ್ವಪ್ನ ಜ್ಞಾನಕ್ಕೂ ನೈಯಾಯಿಕ ಮಾನಸ ವಿಪರ್ಯ ಕೈಹೆ. ಸ್ವಪ್ನ ಜ್ಞಾನ ಅದು ಮಾನಸ ವಿಪರ್ಯ ಐತಿ ಅಂತ ಹಿಂಗೆ ನ್ಯಾಯಿಕರು ಹೇಳ್ಕೊಂಡು ಬಂದಾರ. ವಿಚಾರ ಸಾಗರ 6ನೇ ತರಂಗದಾಗ ಮೊಟ್ಟ ಮೊದಲನೇ ಆ ನೈಯಾಯಿಕ ಅನುಸಾರವಾಗಿಯೇ 2 ಪ್ರಶ್ನೆ ಮಾಡ್ಯಾನ. ವಿಚಾರ ಸಾಗರ 6ನೇ ತರಂಗದಾಗ ಪ್ರಥಮನಲ್ಲೇ ಸ್ವಪ್ನ ಮಿಥ್ಯ ಇಲ್ಲ ಅಂತ ಹೇಳ. ಮತ್ತು ಸ್ವಪ್ನದಲ್ಲಿ ಹೊರಗೆ ಹೋಗಿ ಪದಾರ್ಥಗಳು ಯಾವ ಬರ್ತಾವೆ ಅಂದಮೇಲೆ ಆ ಸ್ವಪ್ನದಲ್ಲಿ ತೋರು ಪದಾರ್ಥಗಳನ್ನು ಕೂಡ ಸತ್ಯ ಅದಾವೆ, ಅಂದರೆ ಸ್ವಪ್ನ ಸತ್ಯ ಐತಿ. ಈ 2 ಶಂಕಗಳು ನೈಯಾಯಿಕ ಅನುಸಾರವಾಗಿಯೇ ಮಾಡ್ಯಾರ ಅಂತ ತಿಳ್ಬೋದು. ಅದಕ್ಕೆ ನೈಯಾಯಿಕರು ಸ್ವಪ್ನಕ್ಕೆ ವಿಪರ್ಯ ಅಲ್ಲಿ ವಿಚಾರ ಸಾಗರದ ಸುರಾಜ್ ಕೊಟ್ಟರು. ವಿಪರ್ಯದ ಬಹು ಅತಸ್ಮಿತ್ ಪ್ರತ್ಯಯ ಕಾರಕ ನಿರ್ಣಯ ವಿಚಾರ ಭಾಳ ಲಕ್ಷಣ ಬರೆದನು. ಒಟ್ಟು ನೀವು ಹೇಳಿದಂದ್ರು ಮನುಷ್ಯನಿಂದ ಅನುಭವಿಸಲ್ಪಟ್ಟಂಥ ಜ್ಞಾನದ ಸ್ಮೃತಿ, ಮನುಷ್ಯನಿಂದ ಏನು ಅನುಭವ ಮಾಡ್ಕೊಂಡು ಈಗ ಅದರದ್ದು ಏನು ಸ್ಮೃತಿ ಆಗ್ತದ ಅಥವಾ ಮಿಥ್ಯಾಜ್ಞಾನ ವಿಪರ್ಯ ಮಾನಸ ಸ್ವಪ್ನ ಜ್ಞಾನಕ್ಕೂ ನೈಯಾಯಿಕ ಮಾನಸ ವಿಪರ್ಯ ಕಹೆ. ಮಾನಸ ಜ್ಞಾನಕ್ಕೇನೆ ಅವ್ರ ವಿಪರ್ಯ ಮನಸ್ಸಿನಿಂದ ಅನುಭವ ಮಾಡಲ್ಪಟ್ಟಂಥ ಪದಾರ್ಥಗಳು ಸ್ಮೃತಿ. ಅವರ ಅನ್ಯತಾ ಖ್ಯಾತಿಗೂ ವಿಪರ್ಯ ಕೈ. ಅದೇ ರೀತಿ ಹೆಂಗೆ ಸ್ವಪ್ನಕ್ಕೂ ಮಾನಸ ವಿಪರ್ಯ ಅಂತ ಹೇಳ್ಯಾರಲ್ಲ, ಅದೇ ರೀತಿ ಅನ್ಯತಾ ಖ್ಯಾತಿಗೂ ಕೂಡ ಅವರು ವಿಪರ್ಯ ಅಂತ ಹೇಳ್ಕೊಂಡು ಬಂದಾರೆ. ಶ್ರುತಿ ಮೇ ಸ್ವಪ್ನ ಪದಾರ್ಥಕ್ಕೆ ಉತ್ಪತ್ತಿ ಕೈಯೇ ಹೈ. ಸ್ವಪ್ನ ಪದಾರ್ಥದ ಶ್ರುತಿಯಲ್ಲಿ ಉತ್ಪತ್ತಿಯನ್ನು ಹೇಳ್ಕೊಂಡು ಬಂದಿದ್ದಾರೆ. ಶ್ರುತಿ ಅಂದ್ರೆ ಬೃಹದಾರಣ್ಯಕೋಪನಿಷತ್ತು 4:3-10. ವಿಚಾರ ಸಾಗರ ಟಿಪ್ಪಣಿದಾಗ 348 ಟಿಪ್ಪಣಿಗೆ ಅದೊಂದು ಟಿಪ್ಪಣಿನೇ ಕೊಟ್ಟರು ಅವರು. ವಿಚಾರ ಸಾಗರ 348 ಟಿಪ್ಪಣಿ ಇದೇ ಕೊಟ್ಟರು ಅವರು. ಸ್ವಪ್ನ ಪದಾರ್ಥಕ್ಕೆ ಶ್ರುತಿ ಮೇ ಉತ್ಪತ್ತಿ ಕಹಿಯೇ. ಅಲ್ಲಿ ಹೇಳಿದರು ಅವರು ಏನು ಸ್ವಪ್ನದಲ್ಲಿ ತತ್ರ ನ ರಥ, ತತ್ರ ಅಲ್ಲಿ ತತ್ರ ಅಂದ್ರೆ ಕೂಟ ಸ್ವಪ್ನದಲ್ಲಿ ತತ್ರ ನ ರಥ ಯೋಗ ನ ಪಂಥಾನೋ ಮಾರ್ಗಿಲ್ಲ
ಭವತ್ಯತ ಆದರೂ ಎಲ್ಲ ನವಿನೇ ತೋರುತ್ತವೆ. ರಥ ಅನ್ನ ಏನ್ರಿ ಹಾಂ ಮುಂದೇನದ ಅತ್ರ ತತ ಅತ್ರ ನಮ್ಮಲ್ಲಿ ಏನು ಹಾಂ ಅತ್ರ ತತ ಯೋಗಾನ್ ಪಥ ಸೃಜ್ಯತೆ ಪತಃ ಸೃಜ್ಯತೆ ಅಂದೆಲ್ಲ ನವೀನೇ ಅಲ್ಲಿ ಎಲ್ಲ ಸೃಷ್ಟಿ ಉತ್ಪತ್ತಿ ಸೃಜಿಸ್ತು. ರಥ ಕುದುರೆ ಮಾರ್ಗ ಎಲ್ಲನೇ ಆ ಸ್ವಪ್ನದಲ್ಲಿ ನವೀನೇ ಸೃಷ್ಟಿ ಉತ್ಪತ್ತಿ ಆಗುತ್ತದೆ. ಈಗ ಶ್ರುತಿ ಹೈ ಇದು ಶ್ರುತಿ ಬೃಹದಾರಣ್ಯಕೋಪನಿಷ ಶ್ರುತಿ ತಾಮೇ ಆ ಯಾವ ಸ್ವಪ್ನದಲ್ಲಿ ತೋರಲ್ಪಟ್ಟಂಥ ನವೀನ ಉತ್ಪತ್ತಿ ಹೇಳಿದ್ರವಲ್ಲ ಅಲ್ಲಿ ವ್ಯಾವಹಾರಿಕ ರಥ ಅಶ್ವ ಮಾರ್ಗ ಸ್ವಪ್ನ ಮೇಲೆ ನಿಷೇಧ ಕರಿಕೆ ಸ್ವಪ್ನದಲ್ಲಿ ಉತ್ಪತ್ತಿಯ ನಿಷೇಧ ಮಾಡಿ ಸ್ವಪ್ನದಲ್ಲಿ ನಿಷೇಧ ಅಂದ್ರೇನು ಅವುಗಳಲ್ಲಿ ಉತ್ಪತ್ತಿದು ನಿಷೇಧ ಮಾಡಿ ವ್ಯಾವಹಾರಿಕ ಯಾನು ತೋರುತ್ತವೆ ಇಲ್ಲಿ ಕುದುರೆ ಮಾರ್ಗ ಎಲ್ಲ ಸೃಜ ಇವು ಸ್ವಪ್ನದಲ್ಲಿ ಎಲ್ಲ ನವೀನೇ ಉತ್ಪತ್ತಿ ಅಂತ ಹೇಳ್ಕೊಂಡು ಬಂದು ಅನಿರ್ವಚನೀಯ ರಥ ಅಶ್ವ ಮಾರ್ಗಕ್ಕೆ ಉತ್ಪತ್ತಿ ಕೈಯೇ ಆ ಸ್ವಪ್ನದಲ್ಲಿ ಎಲ್ಲನೂ ಅನಿರ್ವಚನೀಯ ಉತ್ಪತ್ತಿ ಅಂತ ಹೇಳ್ಕೊಂಡು ಬಂದಿದ್ದೆವು. ವಿಚಾರ ಸಾಗರ ಇದಕ್ಕಿಂತ ವಿಸ್ತಾರವಾಗಿ ಅಲ್ಲೆಲ್ಲ ಕೊಟ್ಟರು ಆಯಿತಾ. ಅದರಂತೆ ಸ್ಮೃತಿ ಹೇಳ್ತಾರೆ ಈಗ ತೈಸೆ ಸಂಧೆ ಸೃಷ್ಟಿ ರಾಹಿ ಬ್ರಹ್ಮಸೂತ್ರದು 3:2:1 ಬ್ರಹ್ಮಸೂತ್ರ ಸಂಧೆ ಅಂದ್ರೆ ಜಾಗ್ರ ಸ್ವಪ್ನ ಸಂಧೋ ಭವೇತ್ ಇತಿ ಸಂಧೆ 3:1 ಬ್ರಹ್ಮಸೂತ್ರ. ಸಂಧೆ ಅಂದ್ರೆ ಜಾಗ್ರ ಸುಸುಪ್ತೋ ಸಂಧೋ ಭವೇತ್ ಇತಿ ಸಂಧೆ. ಎರಡರ ಮಧ್ಯದಲ್ಲಿ ಅಂತ ತೋರಿಸ್ತಾರೆ ಜಾಗೃತ ಸ್ವಪ್ನ ಅದು ಮಧ್ಯದಲ್ಲಿ ಅದಕ್ಕಂತನೂ ಸಂಧೆ ಮಧ್ಯದಲ್ಲಿರೋ ಸಂಧೆ. ಹಳಬಾರ್ಕ ವಿಚಾರ ಚಂದ್ರದಲ್ಲಿ ಅಂತ ಹೇಳಿ ನೋಡಿ ಎಷ್ಟು ನಾವು ಎಲ್ಲಿಗೆ ವೃತ್ತಿ ಹೋಗೈತಿ ಅಲ್ಲಿನ ಮುಟ್ಟಿಲ್ಲ ಅದು ಸಂಧೆ ಒಳಗೆ ಮಧ್ಯ ಒಳಗೆ. ಹಂಗೀಗ ಘಟ ಜ್ಞಾನ ಆಯಿತು ಘಟಜ್ಞಾನ ಇನ್ನೂ ಪಟಜ್ಞಾನ ಆಗಿಲ್ಲ ಆ ಮಧ್ಯದಲ್ಲಿ ಏನಂದ್ರೆ ಸಂಧೆ. ಹಂಗಾಗಿ ಜಾಗೃತ ಮತ್ತು ಸುಸುಪ್ತಿ ಮಧ್ಯದಲ್ಲಿ ತೋರ್ತಾರಲ್ಲ ಸ್ವಪ್ನ ಅದಕ್ಕೆ ಸಂಧೆ सृष्टि राही। ये व्यास सूत्र है। तामे भी स्वप्न में अनिर्वचनीय पदार्थ की सृष्टि कही है। ಈ ಸ್ವಪ್ನದಲ್ಲಿನೂ ಕೂಡ ಅನಿರ್ವಚನೀಯ ಪದಾರ್ಥಗಳ ಸೃಷ್ಟಿ ಅಂದರೆ ಪದಾರ್ಥ. ಸೃಷ್ಟಿ 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 ದೃಷ್ಟಿ ಅಂತ ಸೃಷ್ಟಿ ಅಂದ್ರೇ ಪದಾರ್ಥನ ಉತ್ಪತ್ತಿ ಹೇಳಿರುತ್ತದೆ. ವ್ಯಾಸಕೃತ ಸೂತ್ರ ಸ್ಮೃತಿ ರೂಪ ಹೈ. ಬ್ರಹ್ಮಸೂತ್ರ ಇದೆ ಅನ್ನೋದು ಸ್ಮೃತಿ ರೂಪದ ಮ್ಯಾಲ ಶ್ರುತಿ, ಇದು ಸ್ಮೃತಿ ಎರಡು. इस रीति से नैयायिकन का अन्यथा ख्यातिवाद श्रुति स्मृति विरुद्ध है. ಈ ಅನ್ಯತಾ ಖ್ಯಾತಿವಾದ ಆ ಶ್ರುತಿಗೂ ವಿರುದ್ಧ ಸ್ಮೃತಿಗೂ ಕೂಡ ವಿರುದ್ಧದ. ಅವರು ಇನ್ನು ಬೇರೆ ಏನು ಹೇಳಿದ್ರು ಅವರು, ನೇತ್ರಸೆ ವ್ಯವಹಿತ ಈ ಶ್ರುತಿ ಸ್ಮೃತಿಗೂ ವಿರುದ್ಧ, ಈ ಯುಕ್ತಿಗೂ ವಿರುದ್ಧ ತೋರಿಸ್ತೀನಿ. ನಿನ್ನ ಮಾತಾ ಯುಕ್ತಿಗೂ ಪ್ರಮಾಣ ಕೊಟ್ಟು ಹೇಳಿದೆವು. ಶ್ರುತಿಗೆ ಸ್ಮೃತಿಗೆ ವಿರುದ್ಧ ಪ್ರಮಾಣ ಅಂದ್ರೆ ಶ್ರುತಿ ಸ್ಮೃತಿ ಎರಡು ಪ್ರಮಾಣ. ಈಗ ಯುಕ್ತಿಗೂ ವಿರುದ್ಧನಿ. ಹೆಂಗೆ ಯುಕ್ತಿಗೆ ವಿರುದ್ಧ? नेत्र से व्यवहित रजतत्व का शुक्ति में ज्ञान संभव नहीं. ಶುಕ್ತಿಯಲ್ಲಿ ಏನ್ರಿ ವ್ಯವಹಿತ ದೂರ ಇರಲ್ಪಟ್ಟಂಥ ಬೆಳ್ಳೆತ್ವದ ಶುಕ್ತಿಯಲ್ಲಿ ಜ್ಞಾನ ಸಂಭವಿಸುವುದಿಲ್ಲ. ತಿಳಿದು ಜೋ ಶುಕ್ತಿಗೆ ಸಮೀಪ ರಜತ್ ಹೋವೇತೋ, ಒಂದು ವೇಳೆ ಇಲ್ಲಿ ಶುಕ್ತಿ ಬಿದ್ದದ, ಇಲ್ಲೇ ಬೆಳೆನೂ ಇಲ್ಲೇ ಅದ, ಅದು ಒಂದು ವೇಳೆಗೆ ಏನು ಸನ್ನಿಹಿತ ಸಂಬಂಧದಿಂದ ಏನ್ರಿ ಶುಕ್ತಿ ಇಲ್ಲೇ ಐತಿ, ಬೆಳೆನೂ ಇಲ್ಲೇ ಐತಿ, ಒಂದು ವೇಳೆ ಸನ್ನಿಧಾನ ಸಂಬಂಧದಿಂದ ಅಲ್ಲಿ ಇಲ್ಲಿ ತೋರ್ಲಕತ್ತೈತಿ ಅಂತ ಹಿಂಗೆ ಹೇಳಿದ್ರೆ ಒಂದು ವೇಳೆ ಸಂಭವಿಸ್ಬೋದು. ಹಾಂ, शुक्ति के समीप रजत होवे तो दोनों से नेत्र का संयोग हो के ಎರಡೂ ಜನ ಶುಕ್ತಿದೊಡನೇನು ಬೆಳೆದೊಡನೇನು संयोग के रजत वृत्ति रजतत्व की शुक्ति में नेत्रजन्य भ्रम प्रतीति संभवे.
ನೇತ್ರಜನ್ಯ ಭ್ರಮ ಒಂದು ವೇಳೆ ಇಲ್ಲಿದೆ, ಇಲ್ಲಿ ತೋರ್ಲಕತ್ತದ. ಎರಡಕ್ಕೂ ನೇತ್ರ ಸಂಯೋಗ ಅದ, ಎರಡಕ್ಕೂ ನೇತ್ರದ ಸಂಯೋಗ. ಹೆಂಗೆ ದಾಸಾಳ ಹೂವು ಮ್ಯಾಲೆ ಇಟ್ಟಿದ್ದೆವು, ದಾಸಾಳ ಹೂವು ಸ್ಫಟಿಕ ಮೇಲೆ, ಅದರಲ್ಲಿ ಎರಡಕ್ಕೂ ನೇತ್ರಕ್ಕೆ ಸಂಯೋಗ ಅದ. ಆ ಕೆಂಪಾದ್ರೆ ತೋರ್ಲಕತ್ತೆ ಆತ ಹೆಂಗೆ ಹೇಳ್ತೀವಲ್ಲ, ಹಂಗೆ ಎರಡು ಸಮೀಪ ಒಂದಾಗಿದ್ರೆ ಇದ್ರ ಇಲ್ಲ, ಅಲ್ಲಿ ಇಲ್ಲ. ಒಂದು ವೇಳೆ ಹಿಂಗೆ ಹೇಳಿದ್ರಿಂದ ಸಂಭವಿಸ್ತಿತ್ತು. ಇಷ್ಟೇ ಅನ್ನೋದ ನೋಡಿ. ರಜತ ಹೋಯಿತು ದೋನೋ ಸೇ ನೇತ್ರ ಕಾ ಸಂಯೋಗ ಹೋಯ್ಕೆ ರಜತ ವೃತ್ತಿ, ರಜತದಲ್ಲಿರುವ ಬೆಳ್ಳತ್ತದು ಶುಕ್ತಿಯಲ್ಲಿ ನೇತ್ರದಿಂದ ಉತ್ಪನ್ನವಾಗಲ್ಪಟ್ಟಂಥ ಬ್ರಹ್ಮ ಜ್ಞಾನ ಹೇಳೋದು ಸಂಭವಿಸ್ತಿತ್ತು. ಅವರ ಜಹಾ ಶುಕ್ತಿಗೆ ಸಮೀಪ ರಜತ ನೈ, ಅಲ್ಲಿ ಶುಕ್ತಿಯಲ್ಲಿ ಬೆಳ್ಳಿ ಐತೇನು, ಬಜಾರ್ದಾಗ ಅದ ಬೆಳ್ಳಿ, ನಿಮ್ಮದು ಹೆಣ್ಮಗಳ ಕೈಯಲ್ಲಿ ಅದ. ಹಾಂ, ಸಮೀಪ ರಜತ ನೈ ತಾ ಶುಕ್ತಿ ಮೇ ರಜತತ್ವ ಬ್ರಹ್ಮ ನೇತ್ರಜನ್ಯ ಸಂಭವೇ ನೈ. ಶುಕ್ತಿಯಲ್ಲಿ ಬೆಳ್ಳತ್ವ, ಬೆಳ್ಳಲ್ಲ ಬೆಳ್ಳತ್ವ ಬ್ರಹ್ಮ ಅದು ನೇತ್ರದಿಂದ ಉತ್ಪನ್ನ ಆಗುತ್ತದೆ ಅಂತ ಹೇಳೋದು ನಿಮ್ಮ ಮಾತಾ ಸಂಭವಿಸುವುದಿಲ್ಲ. ಇಲ್ಲ ಕಾಯತೆ ವಿಶೇಷಣ ವಿಶೇಷತೆ ಇಂದ್ರಿಯ ಕಾ ಸಂಬಂಧ ಹುಯೆ. ವಿಶೇಷಣ ಮತ್ತು ವಿಶೇಷ, ವಿಶೇಷಣ ರಜತತ್ವ, ವಿಶೇಷ ರಜತ, ರಜತತ್ವ ವಿಶಿಷ್ಟ ರಜತದೊಡನೆ ನೇತ್ರದ ಸಂಬಂಧ ಆಗಿದ್ದಾದರೆ, ರಜತಿ ವ್ಯಕ್ತಿಯದೊಡನೆ ಸಂಬಂಧ ಆಗಿದರೆ ಅದರಾಗಿರುವ ರಜತತ್ವ ವಿಶೇಷಣದ ರಜತ ವಿಶೇಷ. ಈ ರೀತಿಯಿಂದ ಜರ ಕದಾಚಿತ್ ನೇತ್ರ ಸಂಬಂಧ ಯಾವಾಗ ಆಗ್ತದೆ ಆವಾಗ नेत्रजन्य संभवे कायते विशेषण विशेषते इंद्रिय का संबंध हुए इंद्रिय जन्य विशिष्ट ज्ञान होवे है. जहाँ सत्य रजत है ता विशेषण अक्षर बिद्दलಲ್ಲಿ ನಿಮ್ಮಲ್ಲಿ ತಂದರು ರಜತ್ವ ಆಗ್ಯದ. ರಜತತ್ವ एकदम ತೆಳಗ ಮ್ಯಾಗ ಎಲ್ಲದ एकदम ತೆಳಗ ಲೈನ್ ತಾ ವಿಶೇಷಣ एकदम ತೆಳಗ लास्ट लाइन नोड़ो बट इट्वत होगत ಹೇಳಿದ್ನಿ ಮೊದಲೇ ಅಂತ ಏನು ಬರ್ದಿ एकदम लास्ट लाइन ಎಲ್ಲದ लास्ट लाइन हां ಅದರೊಳಗೆ ಓದು जहां सत्य रजत है ता विशेषण रजत्व है. रजत्व ಅದ ರಜತ್ವ ನಿಮ್ಮ ಮಾಡಿರ ದುರುಸ್ತ ಈಗ ಮಾಡಿರ ಮೊದಲಿತ್ತು ತ ಒಂದು ಬರಿಬೇಕು. ರಜತ್ವದ ರಜತತ್ವ ಬೆಳ್ಳತ್ವ ತ ಒಂದು ನಡ್ಬರ್ಕ ರಜತ್ವ ನಡ್ಬರ್ಕ ಮ್ಯಾಲ ಒಂದು ತ ಅಂತ ಬರೀ ರಜತತ್ವ ಹೈ. ವಿಶೇಷ ರಜತ ವ್ಯಕ್ತಿ ಹೈ. ವಿಶೇಷವಾದ ಯಾವುದು ಅಂದರೆ ರಜತ ವ್ಯಕ್ತಿ. ವಿಶೇಷಣ ಬೆಳ್ಳತ್ವ ವಿಶೇಷ ರಜತ ವ್ಯಕ್ತಿ. ರಜತ ವ್ಯಕ್ತಿ ಸೇ ಗೊತ್ತಾಯ್ತಲ್ಲ ಇದು. रजत व्यक्ति से नेत्र के संयोग संबंध होवे. आ बेड़ी व्यक्ति जोड़ने नेत्रದು संयोग संबंध आगुತ್ತದೆ. रजतत्व से नेत्र का संयुक्त समवाय संबंध होवे. आ ಬೆಳ್ಳತ್ವದೊಡನೆ ನೇತ್ರದ संयुक्त समवाय संबंध. संयोग वाले को संयुक्त कहे ಮುಂದೆ ಹೋದರೆ समवाय ಸಂಯೋಗ ಮೊದಲನೇ ಪದ ಸಂಯೋಗ ಸಂಬಂಧ. ಆ ಸಂಯೋಗ ಉಳೋದಕ್ಕೆ ಸಂಯುಕ್ತ ಅನ್ಬೇಕು. ಮುಂದೆ ಜಾತಿ ವ್ಯಕ್ತಿಯದೊಡನೆ ಸಮವಾಯ ಸಂಬಂಧ ಸಂಯುಕ್ತ ಸಮವಾಯ ಸಂಬಂಧ. ಸಮವಾಯ ಜಾತಿ ವ್ಯಕ್ತಿ ಯಾತೆ ಇದಂ ರಜತಂ. इस रीति से रजतत्व विशिष्ट का नेत्रजन्य ज्ञान होवे. ಈ ರೀತಿಯಿಂದ ಅಲ್ಲಿ ಇದು ಬೆಳ್ಳಿ, ಈ ರೀತಿಯಿಂದ ಬೆಳ್ಳತ್ವ ವಿಶಿಷ್ಟ ಬೆಳ್ಳಿದು ನೇತ್ರದಿಂದ ಉತ್ಪನ್ನಪಟ್ಟಂಥ ಜ್ಞಾನ ಆಗುತ್ತದೆ. ಗೊತ್ತಾಯ್ತಲ್ಲ ಈ ರೀತಿ ಸರಳ ಎಲ್ಲರಿಗೂ ಗೊತ್ತವೆ. ಪರಂತು ಆದರೂ ನಿನ್ನ ಮತ್ತೆ ಜहाँ ಶುಕ್ತಿ ಮೇ ರಜತತ್ವ ವಿಶಿಷ್ಟ ಭ್ರಮ ಹೋವೆ. ಎಲ್ಲಿ ನಿನ್ನ ಶುಕ್ತಿಯಲ್ಲಿ ಬೆಳ್ಳತ್ವ ವಿಶಿಷ್ಟ ಭ್ರಮ ಅಂದರೆ ಬೆಳ್ಳಿದು ಬೆಳ್ಳತ್ವ ವಿಶಿಷ್ಟ ಭ್ರಮ ಆಗುವುದು. तहाँ विशेष सुक्ति में तो नेत्र का संयोग संबंध है. ವಿಶೇಷವಾಗಲ್ಪಟ್ಟಂಥ ಶುಕ್ತಿದೊಡನೆಯೂ ನೇತ್ರದ ಸಂಯೋಗ ಸಂಬಂಧ ಅದ. ಮುಂಭಾಗದಲ್ಲಿ ಶುಕ್ತಿನೇ ಅದ. ಆ ಶುಕ್ತಿದೊಡನೆ ನೇತ್ರದ ಸಂಯೋಗ ಸಂಬಂಧ ಏನೋ ಅದ. ತಿಳಿತದ.
परंतु रजतत्व विशेषण से संयुक्त समवाय है नहीं. ಬೆಳ್ಳತ್ವದೊಡನೆ ಸಂಯುಕ್ತ ಸಮವಾಯ ಸಂಬಂಧ ಐತೇನೋ ಇಲ್ಲ. ಬೆಳ್ಳತ್ವದು ಸಂಯುಕ್ತ ಸಮವಾಯ ಸಂಬಂಧ ಅದೇನೋ ಇಲ್ಲ. ಹೆಂಗೆ ಬಜಾರ್ದಾಗ ಈಗ ನಾವು ಬೆಳ್ಳಿ ನೋಡಿದ ಕೂಡಲೇ ಬೆಳ್ಳಿದೊಡನೆ ಆಗ್ತದ ಮ್ಯಾಲೆ ಎಕ್ದಮ್ ಮ್ಯಾಲೆ ಹೇಳಿದ್ರೆ ಸಂಯುಕ್ತ ಸಮವಾಯ ಸಂಬಂಧ ಹೋಗಿ ಹಂಗೆ ಇಲ್ಲಿ ಶುಕ್ತಿದೊಡನೆ ಏನೋ ನೇತ್ರ ಸಂಯೋಗದ पण ಬೆಳ್ಳತ್ವದೊಡನೆ ಸಂಯುಕ್ತ ಸಮವಾಯ ಸಂಬಂಧ ಇಲ್ಲ. है नहीं ಇಲ್ಲವೇ ಇಲ್ಲ. ಯಾಕಿಲ್ಲ? जो रजत ವ್ಯಕ್ತಿ ಸೇ ಒಂದು ವೇಳೆ ಯಾಕಿಲ್ಲ ಹೇಳ್ತಾರವರು. ಒಂದು ವೇಳೆ ಆ ಬೆಳ್ಳಿಯ ವ್ಯಕ್ತಿದೊಡನೆ ನೇತ್ರದ ಸಂಯೋಗ ಆಗಿದ್ದಾದರೆ नेत्र से संयोग होवे तो जो रजत व्यक्ति से नेत्र का संयोग होवे तो ಬೆಳ್ಳಿದೊಡನೆ ನೇತ್ರದ ಸಂಯೋಗ ಆಗಿದ್ದಾದರೆ ಈ ಬೆಳ್ಳಿದೊಡನೆ ಈಗ ನೇತ್ರ ಸಂಯೋಗ ಆಗಿದ್ದಾದರೆ ರಜತತ್ವ से संयुक्त समवाय होवे ಬೆಳ್ಳತ್ವದೊಡನೆ ಸಂಯುಕ್ತ ಸಮವಾಯ ಆಗ್ತಿತ್ತು. ರಜತ ವ್ಯಕ್ತಿ से संयोग के अभाव थे ಬೆಳ್ಳಿಯ ವ್ಯಕ್ತಿದೊಡನೆ ಸಂಯೋಗದ ಬೆಜಾರ್ದಾಗದಲ್ಲಿ ಬೆಳ್ಳಿ ಸಂಯೋಗಕ್ಕೆ अभाव थे. रजतत्व से संयुक्त समवाय का अभाव है. संयुक्त समवाय का अभाव याते ಅಲ್ಲಿ ನೋಡು ರಜತತ್ವ ತ್ವ ಬರಬೇಕಿಲ್ಲಿ. ಯಾತೆ ರಜತ ವಿಶಿಷ್ಟ ಅಲ್ಲ, ರಜತತ್ವ ವಿಶಿಷ್ಟ ಸುಕ್ತಿ ಕಾ ಜ್ಞಾನ ಸಂಭವೇನೇ ಏನ್ಮೇಗ ಯಾತೆ ಅದಲ್ಲ ಯಾತೆ ರಜತ ಅದಲ್ಲ ವಿಶಿಷ್ಟ ಅದನ್ನ ತ್ವ ಬರಬೇಕು. ತ ಅರ್ಧ ವ त्व त्व त क व त्व हाँ त्व रजतत्व प्रिंट हो गया था. रजतत्व विशिष्ट सुक्ति का ज्ञान संभवे नहीं ಅಂದರೆ ಹ್ಯಾಂಗೆ ಮಾತಾ ಒಂದು ಖಂಡನ ಮಾಡಿದ್ರೆ ಗೊತ್ತಾಯ್ತಿಲ್ಲ. ಈಗ ಅದು ಹಾಂ ಗೊತ್ತಾಯ್ತು. ಈಗ ಅವರು ಯಾರೋ ನವೀನ ನೈಯಾಯಿಕರು ಮತ್ತು ಪ್ರಾಚೀನ ನೈಯಾಯಿಕರು. ಅದಕ್ಕೆ ಈಗ ಸಮಾಧಾನ ಜಸ್ಟ್ ಅಂದರೆ ಎಲ್ಲದು ಎಕ್ಸಿಸ್ಟ್ ಹಾಂ ಇಷ್ಟೇ ಸ್ವಲ್ಪ ನೀವು ತಿಳಿಯಂಗೆ ಹೇಳ್ತಾರೆ. ಈಗ ನೀವು ತಿಳಿಯಂಗೆ ನೀವು ಇನ್ನೊಂದು ಮುಂದೆ ಹೀಗೆ ಇನ್ನು 64 ಹೆಡಿಂಗ್ ತಕ್ಕ ಇದು ಸಾಕ್ಬಿಡ್ರಿ ಮತ್ತೊಂದು ಹೆಸರಿ ಈ ಪುರಾಣ ಬೇಡ ಅಂತಾರೆ. ಹಂಗೆ ನೋಡ ಈಗ ನೋಡಿ ಏನು ಅಂತಾರೆ. ಈಗ ಅವ್ರಿಗೆ ಈಗ ಸಮಾಧಾನ ಹೇಳ್ತಾರ. ಈಗ ಮುಂದೆ ಸಮಾಧಾನ ಅದೆಯಲ್ಲ. ಪ್ರತ್ಯಕ್ಷ ಜ್ಞಾನಕ್ಕೆ ಹೇತು ಷಡ್ವಿಧ ಲೌಕಿಕ ಹೇ. ಪ್ರತ್ಯಕ್ಷ ಜ್ಞಾನಕ್ಕೆ ಕಾರಣ 6 ಪ್ರಕಾರದ ಸಂಬಂಧಗಳು, 6 ಪ್ರಕಾರದ ಲೌಕಿಕ ಸಂಬಂಧ. ಯಾವ ಪ್ರಭು 6 ಹಾಂ ಯಾವ ಹಾಂ ಮೊದಲೇ ಒಂದು ಹೋಗಿ ಹಾರ್ಷೆ ಬಿಟ್ಟು ಮೊದಲೇ ಹೋಯ್ತಂದ್ರೆ ಒಮ್ಮೆ ಸಮಯ ಹೆಂಗಾಗ್ತದೆ? ಹಾಂ ಸಂಯೋಗ. ಮತ್ತು ಅದು ಯಾರು ಸಂಯೋಗ ಆಗಲ್ಲ, ಸಂಯುಕ್ತ ಸಮಯ ಆಗೋದೇ ಇಲ್ಲ. ಹಾಂ ಬರ್ರಿ ನೋಡಿ ಈಗ ಅದು ಹೇಳ್ಬೇಡ. ವಿಶೇಷಣ ಈಗ ಅದಕ್ಕೆ ಸಂಬಂಧ ನೋಡ್ಬಾರ್ದು. ಹಾಂ ನೋಡಿ ಇವತ್ತು ಅಲ್ಲಿ ನೋಡ್ರಿ ಇದು ವಿಚಾರ ಸಾಗರ ಅಲ್ಲ. ಇದೇ ಇದ್ರಾಗ ಮೊದಲವರು ಶುರುವಾತಿಗೇನೆ ಪ್ರತ್ಯಕ್ಷ ಪ್ರಮಾಣದಾಗ ಹೇಳ್ಕೊಂಡು ಬಂದಾರ. ಸಂಯೋಗ ಸಂಬಂಧ ಮೊದಲ ದ್ರವ್ಯದೊಡನೆ ಸಂಯೋಗ ಸಂಬಂಧ. ಈ ದ್ರವ್ಯ ಅನ್ನೋದು ಯಾವುದು? ಗುಣಕ್ರಿಯೆ ಆಶ್ರಿತ ದ್ರವ್ಯದೊಡನೆ ಸಂಯೋಗ ಸಂಬಂಧ. ಆ ದ್ರವ್ಯದಲ್ಲಿ ಇರುವ ಜಾತಿದೊಡನೆ ಸಂಯುಕ್ತ ಸಮವಾಯ ಸಂಬಂಧ. ಜಾತಿ ವ್ಯಕ್ತಿಗೆ ಸಮವಾಯ ಸಂಬಂಧ. ಆ ದ್ರವ್ಯದಲ್ಲಿ ಇರುವ ಜಾತಿ ಸಂಯುಕ್ತ ಸಂಬಂಧ ತಿಳಿದಿಲ್ಲ. ಆ ದ್ರವ್ಯದಲ್ಲಿ ಇರುವ ರೂಪ ಅಥವಾ ಗುಣ ಸಂಯುಕ್ತ ಸಮವಾಯ ಸಂಬಂಧ ಜಾತಿದೊಡನೆ ಅದರಲ್ಲಿರುವ ರೂಪಗುಣ ಸಂಯುಕ್ತ ಸಮವೇತ ಸಮವಾಯ ಸಂಬಂಧ. ಹಿಂಗೆ ಹೇಳಿ ಬರ್ಬೇಕು ನಿಮ್ಗೆ. ಯಾರಿಗ 6 ಸಂಬಂಧ ಯಾವ ಹೇಳ್ರಿ ನೋಡ ಅಂತಂದ್ರಾಗ ಒಂದು ಸಂಯುಕ್ತ ಸಮವಾಯ. ಅಪ್ಪೋ ಇವ್ರದ್ದು ಆಮೇಲೆ ಸಂಯೋಗ ಹಾಸೆ ಬಿಟ್ರು ಅಂತ ಅವರು
ಅಂದರೆ ದ್ರವ್ಯದೊಡನೆ ಮೊದಲು ಸಂಯೋಗ ಸಂಬಂಧ ಆಗಲಿಕ್ಕೆ ಬೇಕು, ಅಂದೇ ಮುಂದಿನ ಸಂಬಂಧಗಳು. ದ್ರವ್ಯದೊಡನೆ ಮೊದಲ ಈ ಘಟ ದ್ರವ್ಯದೊಡನೆ ಮೊದಲ ಸಂಯೋಗ ಸಂಬಂಧ ನೇತ್ರದು ಸಂಯೋಗ ಸಂಬಂಧ. ದೋ ದ್ರವ್ಯ ಕಾ ಸಂಯೋಗ ಹೋವೆ, ದೋ ದ್ರವ್ಯ ಕಾ ಸಂಯೋಗ ಹೋವೆ. ಅಲ್ಲಿಂದ ಈ ದ್ರವ್ಯದಲ್ಲಿ ಇರುವ ದ್ರವ್ಯತ್ವ ಜಾತಿ ಅಂದರೆ ಘಟದಲ್ಲಿರುವ ಘಟತ್ವ ಜಾತಿದೊಡನೆ ಜಾತಿ ವ್ಯಕ್ತಿಗೆ ಇದು ಸಮವಾಯ ಸಂಬಂಧ. ಮುಂದೆ ಹೋಗೋದಿತ್ತಪ್ಪ ಅಂದ್ರೆ ಸಂಯೋಗವಾಗಬೇಕು, ಸಂಯುಕ್ತ ಕೈಯೇ ಸಂಯೋಗ ಉಳ್ಳೋದಕ್ಕೇ ಸಂಯುಕ್ತ ಅಂತೀವಿ ನಾವು. ಅದಕ್ಕೆ ಸಂಯುಕ್ತ ಸಮವಾಯ ಸಂಬಂಧ ಜಾತಿದೊಡನೆ. ಇನ್ನು ಅದಕ್ಕಿಂತ ಮುಂದೆ ಹೋಗೋದಿತ್ತು समवाय वाले को संयुक्त कहिए, जैसा संयोग वाले को संयुक्त कहिए तैसा संयुक्त वाले को समवेत कहिए, समवाय वाले को समवेत कहिए. संयुक्त समवेत समवाय संबंध ಎದುರುತ್ತೆ ರೂಪದೊಡನೆ, ಆ ದ್ರವ್ಯದಲ್ಲಿರುವ ರೂಪದೊಡನೆ ತಿಳಿತಾ. ಸಂಯುಕ್ತ ಸಮವೇತ ಸಮವಾಯ ಸಂಬಂಧ. ಇನ್ನು ವಿಶೇಷಣತಾ ಸಂಬಂಧ, ಆ ಯಾವ ಇದರದು ರೂಪದಲ್ಲಿ ಗುಣದು ಅಭಾವ ಹೇಳ್ತೇವಲ್ಲ ಅದು ವಿಶೇಷಣ. ಘಟದಲ್ಲಿ ಈಗ ಭೂತದ ಘಟ ಇಲ್ಲ, ಅಭಾವ ಜ್ಞಾನ ಹೇಳ್ತೇವಲ್ಲ, ನಮ್ಮದಿಲ್ಲದು ವೇದಾಂತಿಗಳದಲ್ಲ, ನೈಯಾಯಿಕರೇ ಅಭಾವದ ವಿಶೇಷಣತಾ ಸಂಬಂಧ ಅವ್ರು ಹೇಳ್ತಾರೆ, ವೇದಾಂತಿಗಳಿಲ್ಲ. ಯಾಕೆ ವಿಶೇಷಣತಾ ಸಂಬಂಧ? ಅನುಪಲಬ್ಧಿ ಪ್ರಮಾಣ ಒಪ್ಪೇ ಇಲ್ಲ. ಅದಕ್ಕೆ ನಾವು ಪ್ರತ್ಯಕ್ಷದಿಂದಲೇ ಅಭಾವ ಜ್ಞಾನ ಹೇಳ್ತೇವೆ, ಅದಕ್ಕೆ ನಾವು ವಿಶೇಷಣತಾ ಸಂಬಂಧ ಅಂತ ಹೇಳ್ತೇವೆ ಅಂತ ನ್ಯಾಯಿಕರು ಹೇಳಿದ್ರು. ಇನ್ನು ಅವರು ಗುಣಗುಣಿನೂ ಕೂಡ ಸಮವಾಯ ಸಂಬಂಧ ಹೇಳ್ಯಾರ. ಹೆಂಗೆ ಜಾತಿ ವ್ಯಕ್ತಿ ಹೇಳ್ಯಾರ, ಗುಣಗುಣಿ ಶಬ್ದದಲ್ಲಿ ಏನು ಗುಣಗುಣಿ ಅದಲ್ಲ, ಅದಕ್ಕೂ ಕೂಡ ಅವರು ಸಮವಾಯ ಸಂಬಂಧ ಅಂತ ಹೇಳ್ಯಾರ. ಆ ಗುಣದಲ್ಲಿರುವ ನ್ಯಾಯದು ಸಂಯುಕ್ತ ಸಮವಾಯ ಸಂಬಂಧ. ಒಟ್ಟು ಸಂಯೋಗ ಸಂಬಂಧ, ಸಂಯುಕ್ತ ಸಮವಾಯ ಸಂಬಂಧ, ಸಂಯುಕ್ತ ಸಮವೇತ ಸಮವಾಯ ಸಂಬಂಧ, ವಿಶೇಷಣತಾ ಸಂಬಂಧ, ಸಮವಾಯ ಸಂಬಂಧ ಮತ್ತು ಸಮವೇತ ಸಮವಾಯ ಸಂಬಂಧ. ಇಷ್ಟ 6 ಪ್ರಥಮ ಇದ್ರಾಗ ಹೋಗಿದೆ. ತಿಳಿತೀಗ ಪ್ರತ್ಯಕ್ಷ ಜ್ಞಾನಕ್ಕೆ ಹೇತು ಷಡ್ವಿಧ ಲೌಕಿಕ, ಅವರ ತ್ರಿವಿಧ 3 ಪ್ರಕಾರದ್ದು अलौकिक. प्रत्यक्षದ 3 ಪ್ರಕಾರದ್ದು अलौकिक. ये 2 ಸಂಬಂಧ है, ಈ 3 अलौकिक संबंध ಹೇಳ್ತಾರೆ ಅವ್ರಿಗೆ. और जो न्यायिक ऐसे कहे है, प्रत्यक्ष ज्ञान के हेतु विषय और इंद्रिय का संबंध 2 प्रकार का है. प्रत्यक्ष ज्ञान का कारण ವಿಷಯ ಮತ್ತು ಇಂದ್ರಿಯ ಸಂಬಂಧ 2 ಪ್ರಕಾರದ ಇರುತ್ತದೆ. ವಿಷಯ ಮತ್ತು ಇಂದ್ರಿಯದ ಸಂಬಂಧ 2 ಪ್ರಕಾರದ ಇರುತ್ತದೆ. एक लौकिक संबंध है और दूसरा अलौकिक संबंध है. ಒಂದು ಲೌಕಿಕ ಸಂಬಂಧ ಅಂದರೆ ಇವು 6. ಈಗ अलौकिक संबंध संयोग आदि 6 प्रकार का संबंध लौकिक कहिए है. ಸಂಯೋಗ ಮೊದಲಾದವುಗಳ 6 ಪ್ರಕಾರ ಸಂಬಂಧಕ್ಕೆ ಲೌಕಿಕ ಅಂದ್ವಿ. ಲೌಕಿಕ ಅಂದರೆ ಆಗುವುದಿಲ್ಲ, ಆಗುವಂಥದ್ದು. ಲೋಕೆ ಪ್ರಯೋಗ ಶಾಸ್ತ್ರ ಅಂದರೆ ಈ ಲೌಕಿಕದಾಗ ನಾವೆಲ್ಲ ಲೌಕಿಕ ಹೇಳ್ತೀವಿ ಅಂತಾರೆ. ಲೌಕಿಕ ಶಾಸ್ತ್ರಕ್ಕೆ ಆಜ್ಞಾತೆ ರಹಿತ ಅಪ್ನಿ ಪ್ರಜ್ಞಾಕ್ಕೆ ಬಲತೆ ಜೇ ನೀವು ಯಾವುದಿತ್ತು ಯಾವುದೇ ಹಸಿರು ಮುಂದೆ ಆರಾಧಿಕ್ ಯಾವ್ದು ಅದಕ್ಕೆ ನಾವು ಲೌಕಿಕ ಅಂತೇವೆ. ಆಯ್ತಲ್ಲ, ನೀವು ಸಂಬಂಧಗಳು ಇಲ್ಲಿ ಸಂಬಂಧಗಳು ಬೇರೆ, ಮತ್ತು ನಾವು ಶುರುವಾತಿಗೆ ಅಧಿಕಾರಿ ವಿಷಯ ಸಂಬಂಧ ಹೇಳಿದೆವಲ್ಲ, ಆ ಸಂಬಂಧಗಳು ಇಲ್ಲಿ ತೊಗೊಬೇಡ್ರಿ. 4, 5, 6 ಹೇಳಿದೆವಲ್ಲ, ಅಧಿಕಾರಿ ವಿಷಯ, ಅಧಿಕಾರಿ ಕರ್ತೃತ್ವ, ಆ ಸಂಬಂಧಗಳು ಹೇಳಿದೆವು. ಆ ಸಂಬಂಧವನ್ನು ಇಲ್ಲಿ ತೊಗೋಬೇಡ್ರಿ. ಈಗ ಸಂಯೋಗ ಆದಿ 6 ಪ್ರಕಾರ का संबंध लौकिक कहिए. ಈಗ अलौकिक संबंध ಎಷ್ಟು? ಆಯ್ತಾ? अलौकिक ಸಂಬಂಧಗಳು ಎಷ್ಟು ಪ್ರಕಾರ ಅದಾವ? 6 ಲೌಕಿಕ ಸಂಬಂಧ. अलौकिक ಸಂಬಂಧಗಳು ಯಾವ ಅಂದರೆ ಹೇಳ್ತಾರೆ ನೋಡಿ, ನಿಮಗೆ ಇವು ಗುರ್ತಿರಲ್ಲ ನಿಮ್ಗೆ ಎಂದು ಕೇಳಿಲ್ಲ. ಸಾಮಾನ್ಯ ಲಕ್ಷಣ, ಜ್ಞಾನ ಲಕ್ಷಣ, ಯೋಗಜನ್ಯ ಧರ್ಮ ಲಕ್ಷಣ, ಇವು 3 ಪ್ರಕಾರಗಳು अलौकिक ಸಂಬಂಧ. अलौकिक ಸಂಬಂಧ ಆಯ್ತಾ?
ಅದು ಎಷ್ಟು ಅದನ್ನು 604 ಅಂತ ಬರ್ತೀನಿ ನ್ಯಾಯ ಪ್ರಕಾಶದಾಗ ಪೇಜ್ ನಂಬರ್ 604 ನ್ಯಾಯ ಪ್ರಕಾಶ್. ಹಾಂ ಅಲ್ಲಿ ವಿಸ್ತಾರದಾಗ ಅಲ್ಲಿ ಇದಕ್ಕಿಂತ ವಿಸ್ತಾರ ನ್ಯಾಯ ಪ್ರಕಾಶ್ ಪೇಜ್ ನಂಬರ್ ಅದು ಇದು 604 ठीक है. अलौकिक संबंध है. लौकिक संबंध के उदाहरण को स्वरूप प्रत्यक्ष निरूपण में कई है. प्रत्यक्ष निरूपण अंदर 6/16 ಅಂತ ಬರ್ತಿದ್ದು ಪೇಜ್ ಏನು ಪೇಜ್ ಅದ ಏನು ನಿಮ್ಮಲ್ಲಿ ನೋಡ್ರಲ್ಲಿ ಹೆಡಿಂಗ್ ಅದೇನ ಪೇಜ್ ಅದ 6/16 ತಕ್ಕಂಥದ್ದು. ಹಾಂ ಫಸ್ಟೇ ಪೇಜ್ ಅದೇನು हेडिंग ಅದು ನೋಡಿ लौकिक पेज नंबर 6 ನಂಬರ್ ಪೇಜ್ದಾಗ ನೋಡ್ರಿ प्रत्यक्ष प्रमाण हेडिंग ಚೆನ್ನಾಗಿ ಕೊಟ್ಟರು ಲೌಕಿಕ ಸಂಬಂಧ ಇವೆಲ್ಲ ಏನು ಕೊಟ್ಟರು ಅಲ್ಲಿ ಕೊಟ್ಟರು ಇವೆಲ್ಲ 6ನೇ ಪೇಜ್ 21 ಪೇಜ್ ತನಕ ಇನ್ನೂ ಅದೇ ಇದರ ಒಳಗೆ ಪೂರ ಹೇಳಿತ್ತು. ನಾನು ನೋಡ್ಲಿಕ್ಕಾಗಲಿಲ್ಲ. 11 ಹಾಂ 11 12 ಹೆಡಿಂಗ್ ಒಳಗೆ ಜ್ಞಾನಕ್ಕೆ ಆಶ್ರಯಿಕ ಕಥನ ಮತ್ತು ಬೇರೆ ಹೆಡಿಂಗ್ಸ್ ಒಳಗೆ ಅಲ್ಲ ಪೇಜ್ ನಂಬರ್ 6 ಪೇಜ್ ನಂಬರ್ 22 ತನಕ ಇರ್ತಾ ಇದು ಇವ್ರದ್ದೇ ಕಥನ ಬರುತ್ತೆ. सुरुवातीಗೆ ಐತೆ लौकिक संबंध सुरुवातीಗೆ ಅದ ಇಲ್ಲಿ ಶುರು ಆಗ್ತದೆ 6 ಪೇಜ್ ಒಳಗೆ ಇರ್ತಾ ಪ್ರತ್ಯಕ್ಷ ಪ್ರಮಾಣಕ್ಕೆ ಶ್ರೋತ್ರ ಪ್ರಮಾಣ ನಿರೂಪಣ ಅಂತ ಹೇಳಿ. ಹಾಂ ಅದಕ್ಕೆ ಮೇಲೆ ಲೌಕಿಕ ಸಂಬಂಧಗಳು ಹೇಳ್ಯಾರ ನೋಡ್ರಿ. ಈ 6 ನಂಬರ್ ಪೇಜ್ 7 ನಂಬರ್ ಪೇಜ್ ಕೊಟ್ಟರು ಅದನ್ನ ಸಂಬಂಧ. ಹಾಂ 6 ನಂಬರ್ ಪೇಜ್ ನಂಬರ್ ನೋಡ್ರಿ 6 ನಂಬರ್ ಪೇಜ್ದಾಗ ಅದಲ್ಲ ಸಂಬಂಧಗಳ ಬಗ್ಗೆ ಅದೇ ಸಂಬಂಧ ಹೇಳಕತ್ತಿದೆ ನಿಮ್ದು. ಹಾಂ ಹಾಂ 16 ಪೇಜ್ ತಕ್ಕ 16 ಪೇಜ್ ತನಕ ಅದು 22 ತನಕ ಸ್ವಲ್ಪ ಹಾಂ ಇದಕ್ಕೂ ಅದು ಮನುಷ್ಯಂದು ಇವು 5 ಇಂದ್ರಿಯಗಳದು ಏನು ಸಂಬಂಧ ಹೇಳ್ಯಾರಲ್ಲ ಅವು 16 ಪೇಜ್ ತಕ್ಕ ಅದ. ಅವ್ರ ಮನುಷ್ಯಗೂ ಇಂದ್ರಿಯ ಅಂದಾರ ಅಂತ ತಿಳ್ಕೊಂಡು 20 ತನಕ ಅಲ್ಲ ಬರ್ತಾರೆ. ಹಾಂ ಮನಸ್ಸು ಯುಕ್ತ ಸಮವಾಯ ಅದೇ ಮನುಷ್ಯಗೆ ಇಂದ್ರಿಯ ಅಂದಾರ ಅವರು. ವೇದಾಂತಿಗಳು 5 ಪ್ರತ್ಯಕ್ಷ ಜ್ಞಾನಕ್ಕೆ ಸಹಾಯಗಳು 5 ಇಂದ್ರಿಯಗಳು ಹೌದು. ಪಣ ನಿಮ್ಗೆ ಲೌಕಿಕ ಸಂಬಂಧಗಳಲ್ಲಿ ಗುರ್ತಾಗಲಿ ಅಂತೇಳಿ ಅವು ಪೇಜ್ ನೋಡಿ ಬರ್ಕೋಬೇಕು. ಹಾಂ ರಾಸನ ಪ್ರಮಾಣ ಜ್ಞಾನಜ ಪ್ರಮಾವಲಿ. ಹಾಂ ಆಯ್ತು. ಇತೀತ ಪ್ರತ್ಯಕ್ಷ ನಿರೂಪಣೆ ಮೇ ಕೈಯೇ. ಈಗ ಪ್ರಾಚೀನರು ಹಿಂದೆ ಹೇಳಲ್ಪಟ್ಟಂಥ ಯಾನು ವೇದಾಂತಿಗಳು ಇದು ಕೊಟ್ಟರಲ್ಲ ಅದಕ್ಕೆ ಅವರು ಖಂಡನ ಮಾಡ್ತಾ ಇದ್ದಾರೆ. ಹಾಂ ಏನು ಪ್ರಭು ಪ್ರತ್ಯಕ್ಷ ಪ್ರಾಚೀನ ಮೊದಲು ಪ್ರಾಚೀನ ಹೇಳ್ತಾರೆ अलौकिक संबंध के इस भांति उदाहरण और स्वरूप है. अलौकिक ಸಂಬಂಧದ ಈ ಪ್ರಕಾರ ಭಾಂತಿ ಅಂದರೆ ಪ್ರಕಾರ ಉದಾಹರಣೆ ಮತ್ತು ಸ್ವರೂಪ ಇರುತ್ತವೆ. ಏನು ಹೇಳ್ತಾ ನೋಡಿ जहाँ एक घट से नेत्र का संयोग होवे. एक घट से ಈ ಮುಂಭಾಗದಲ್ಲಿ ಇರೋ ಒಂದು ಕೊಡದೊಡನೆ ಘಟದೊಡನೆ ಈ ನೇತ್ರ ಸಂಯೋಗ ಆಯಿತು. ತಾ ಏಕ ಈ ಘಟಕ ನೇತ್ರ ಸೇ ಸಾಕ್ಷಾತ್ಕಾರ ನೈ ಹೋವೆ. ಈಗ ಮೊದಲು ಶುರುವಾತಿಗೆ ಅವ್ರದ್ದು ಏನು ಇಷ್ಟೇ ಅದ ಮತ್ತು ನವೀನ ಸ್ವಲ್ಪ ವಿಸ್ತಾರವಾಗಿ ಅದು ಅವ್ರ ರೀತಿ ನಮಗೆ ಮೊದಲು ತೆರೆಯಾಗಿರಬೇಕು. ಮುಂದೆ ಖಂಡನ ಮಾಡುವಾಗ ವೇದಾಂತಗಳು ಹ್ಯಾಂಗೆ ಖಂಡನ ಮಾಡ್ಲಿಕ್ಕತ್ತಾರೆ ಅದು ಗುರ್ತಾಗ್ತದ. ಅದಕ್ಕೆ ಮೊದಲು ಏನಂತ ನಾವು ಪ್ರಾಚೀನರು ಮೊದಲು ಪ್ರಾಚೀನ ಅಂತ ಬರ್ಕೋರಿಲ್ಲ ಕಾದ್ರೆ ಶುರುವಾತಿಗೆ ಏಕ ಅಕಡ ಹಾಕಿ ಇಲ್ಲ अलौकिक ಅದಲ್ಲ अलौकिक संबंध के इस भांति उदाहरण और स्वरूप है. ಅದು ಪ್ರಾಚೀನರು एक घट से नेत्र का संयोग होवे ता एक ही घट का नेत्र से साक्षात्कार नहीं होवे. ಒಂದೇ ಘಟದ ನೇತ್ರದಿಂದ ಸಾಕ್ಷಾತ್ಕಾರ ಅಂದ್ರೆ ಪ್ರತ್ಯಕ್ಷ ಆಗುವುದಿಲ್ಲ. ಹೆಂಗೆ ಘಟ ಅಂತ ಹಿಂಗೆ ನೇತ್ರದಿಂದ ಘಟ ನೋಡಿದ ಕೂಡಲೇ ಇದು ಕೊಡ ಅಂತ ಪ್ರತ್ಯಕ್ಷ ಜ್ಞಾನ ಆಗ್ತದಿಲ್ಲ ಆಗಲ್ಲ ಆಗ್ತದ. ಪಣ ಒಂದೇ ಘಟದ ನೇತ್ರದಿಂದ ಪ್ರತ್ಯಕ್ಷ ಆಗುವುದಿಲ್ಲ. ಕಿಂತು ಮತ್ತೇನು ಘಟತ್ವ
ಎಲ್ಲ ಘಟಕ ದೇಶದಲ್ಲಿ ಎಷ್ಟು ಘಟ ಅದಾವಲ್ಲ ಎಲ್ಲ ಘಟದಲ್ಲಿರುವ ಘಟತ್ವ ಜಾತಿಗೆ ಆ ಘಟಗಳು ಆಶ್ರಯನೇ ಅದಾವ. घटत्व आश्रय सकल घटन का नेत्र से साक्षात्कार होवे. साक्षात्कार ಅಂದರೆ ಪ್ರತ್ಯಕ್ಷ. ಅಲ್ಲಿ ಕಂಸ ಮಾಡ್ರಿ प्राचीन इष्ट मत ಈಗ नवीन ಹೇಳ್ತಾನೆ. ಈಗ परंतु नवीन मत में ಅಲ್ಲಿ ಕಂಸ ಮಾಡಿದಂದ್ರೆ ಆ ಪ್ರಾಚೀನ ಅಷ್ಟೇ ಮುಗಿತದು. परंतु नवीन मत में नेत्र ಸಂಯುಕ್ತ ಘಟಕ. ಈಗ ನೇತ್ರ ಇದು ಸಂಯುಕ್ತ ಅದ ನೋಡ್ರಿ, ಸಂಯೋಗ ಉಳ್ಳದು, ಸಂಯೋಗ ಉಳ್ಳದು ಘಟಕ ಸಂಬಂಧ ಆಗ್ಯದ ನೇತ್ರ ಸಂಯುಕ್ತ ಘಟಕ. ಅವರ ದೇಶಾಂತರ ವೃತ್ತಿ ಘಟನಕ, ದೇಶಾಂತರದ ಎಲ್ಲ ದೇಶದಲ್ಲಿರುವ ಘಟಗಳದು ಏಕೀ ಕ್ಷಣವೇ ಸಾಕ್ಷಾತ್ಕಾರ ಹೋವೆ. ಒಂದೇ ಕ್ಷಣದಲ್ಲಿ ಎಲ್ಲ ಘಟಗಳದು ದೇಶದಲ್ಲಿ ಎಷ್ಟು ಘಟಗಳದಾವಲ್ಲ ಕೊಡುಗಳು, ಆ ಎಲ್ಲ ಕೊಡುಗಳದು ಒಂದೇ ಕ್ಷಣದಲ್ಲಿ ಪ್ರತ್ಯಕ್ಷ ಆಗ್ತೈತಿ. ನವೀನ ಇದು साक्षात्कार होवे है. और प्राचीन मत में नेत्र संयुक्त घट का प्रत्यक्ष क्षण में साक्षात्कार होवे. ಪ್ರಾಚೀನ ಮತದಲ್ಲಿ ನೇತ್ರ ಸಂಯುಕ್ತ ಘಟದು ಪ್ರಥಮ ಕ್ಷಣದಲ್ಲಿ ಸಾಕ್ಷಾತ್ಕಾರ ಆಗುತ್ತದೆ ಆಯ್ತಲ್ಲ, ಪ್ರಥಮ ಕ್ಷಣದಲ್ಲಿ. ಪರಂತು ನವೀನ ಮತ ಮೇ ಅದಲ್ಲ ಅದಷ್ಟೇ ಗೋಲ್ ಮಾಡಿ. ಪರಂತು ಮುಂದೆ ನವೀನ ಮತ ಮೇ ನೇತ್ರ ಸಂಯುಕ್ತ ಘಟಕ ಅದಲ್ಲ ಅಷ್ಟಂದ್ರೆ ಹಿಂಗೆ ಅಷ್ಟೇ ಹಿಂಗೆ ಗೋಲ್ ಹಿಂಗೆ ಇದು ಮಾಡಬೇಕು. ಅದಷ್ಟು ಪ್ರಿಂಟ್ ಮುಂದೆ ಬಿದ್ದದು ಹೀಗೆ ಸುಮ್ಮನೆ ತೆಳಗೆ ಅಂಡರ್ಲೈನ್ ಮಾಡಬೇಕು. ಎಲ್ಲ ಕಾಟ ಹಿಂಗೆ ಹೊರಗೆ ಬಿಟ್ಟು ರೀ ಸುಮ್ಮನೆ ಹಿಂಗೆ ನಿಮ್ಗೆ ಕಾಣಿಸ್ಬೇಕದು ಜ್ಞಾನ ಕಾಟ ಹೊಡೆದೀವದು. ಪರಂತು ಪರಂತು ಓದ್ರಿ ಏನು ಮಾಡಿ ಅವ್ರಂತ ಓದದ. ಪರಂತು ಸಿಕ್ಕದ ಮೇಲೆ ಅದು परंतु और देश प्रथम क्षण में प्राचीन मत में नेत्र संयुक्त घट का प्रथम क्षण में प्रत्यक्ष होवे. प्रथम क्षणದಲ್ಲಿ ಪ್ರಾಚೀನ ಮತದಲ್ಲ. ನವೀನ ಮತದಲ್ಲಿ ಏನಾಗಿತ್ತು, ನೇತ್ರ ಸಂಯುಕ್ತ ಘಟದು ದೇಶಾಂತರದಲ್ಲಿ ಇರುವ ಘಟಗಳದು ಒಂದೇ ಕ್ಷಣದಲ್ಲಿ ಪ್ರತ್ಯಕ್ಷ ನವೀನದು. ಆದರೂ ಪ್ರಾಚೀನ ಮತದಲ್ಲಿ ನೇತ್ರ ಸಂಯುಕ್ತ ಘಟದು ಪ್ರಥಮ ಕ್ಷಣದಲ್ಲಿ ಪ್ರತ್ಯಕ್ಷ. ಆದರೂ ದೇಶಾಂತರ ವೃತ್ತಿ ಘಟಕ ದ್ವಿತೀಯ ಕ್ಷಣ ಮೇ ಸಾಕ್ಷಾತ್ಕಾರ ಹೋವೆ. ಇಬ್ಬರು ವ್ಯತ್ಯಾಸ ತಿಳಿತಾನಿಲ್ಲ ಏನು ತಿಳಿತು ಪ್ರಭು? ಪ್ರಾಚೀನ ಮತದಲ್ಲಿ ನೇತ್ರ ಸಂಯುಕ್ತ ಘಟದ್ದು ಅಲ್ಲಿ ಯಾಕೆ ನೋಡ್ಕೋತಿರ ಕೆಳಗೆ ಅಲ್ಲಿ ಪುಸ್ತಕದ ದೇಶಾಂತರದಲ್ಲಿರುವಂತಹ ಘಟದ್ರಿಂದ ಪ್ರಥಮ ಕ್ಷಣದಲ್ಲಿ ಸಾಕ್ಷಾತ್ಕಾರ, ದ್ವಿತೀಯ ಕ್ಷಣದಲ್ಲಿ ಅದರದ್ದು ನವೀನದು ಮೊದಲು ಹೇಳಿದ್ದು. ಈಗ ದೇಶಾಂತರದಲ್ಲಿರುವ ಎಲ್ಲ ಘಟಗಳು ಒಂದೇ ಕ್ಷಣದಲ್ಲಿ ಪ್ರತ್ಯಕ್ಷ. ಇವ ಪ್ರಥಮ ಕ್ಷಣದಲ್ಲಿ ಪ್ರತ್ಯಕ್ಷ, ಪ್ರಥಮ ಕ್ಷಣದಲ್ಲಿ ಅಷ್ಟೇ ಪ್ರತ್ಯಕ್ಷ. ದೇಶಾಂತರವರ್ತಿ घटक द्वितीय क्षण में साक्षात्कार प्रत्यक्ष हुए हैं. ठीक है. आदरू ಕೂಡ दोनों यद्यपि दोनों साक्षात्कार नेत्रजन्य है. ಎರಡೂ ನೇತ್ರಜನ್ಯನೇ ಇದಾವೆ. ಯದ್ಯಪಿ ಎರಡೂ ಸಾಕ್ಷಾತ್ಕಾರ ಅಂದರೆ ಪ್ರತ್ಯಕ್ಷ ನೇತ್ರದಿಂದೇ ಉತ್ಪನ್ನ ಆಗಿರುತ್ತವೆ. ಅಪರಂತು ಸಂಬಂಧ ಭಿನ್ನ है. ಸಂಬಂಧ ಮಾತ್ರ ಭಿನ್ನ है. ये दो मत है. ಹಿಂಗೆ ಇಬ್ಬರು ಪ್ರಾಚೀನ ಮತ್ತು ನವೀನ ಇಬ್ಬರು ಮತಗಳು ಇರುತ್ತವೆ. ತಿನ್ಮೇ ಪ್ರಾಚೀನ ರೀತಿ ಸುಗಮ है. ಪ್ರಾಚೀನ ರೀತಿ ಏನದ ಸೋಪ ಸರಳದ. ಪ್ರಾಚೀನ ರೀತಿ ಸುಗಮ है. ಯಾತೆ ಪ್ರಾಚೀನ ರೀತಿ ಹೀ ಕಹೆ. ಆದ್ದರಿಂದ ನಾವು ಪ್ರಾಚೀನ ನವೀನದು ಕಠಿಣ ಬಕ್ಕಳು ಕಠಿಣದ ಮುಂದೆ ಹೇಳ್ತೇವೆ. पण ಈಗ ಸದ್ಯ ನಾವು ಪ್ರಾಚೀನ ರೀತಿ ಸುಗಮಯತೆ ಪ್ರಾಚೀನ ರೀತಿ ಕಹೆ. ಪುರೋವರ್ತಿ ಘಟ ಸೆ ನೇತ್ರ ಕಾ ಸಂಯೋಗ ಹೋಯಿಕೆ. ಪುರೋವರ್ತಿ ಮುಂಭಾಗದಲ್ಲಿರುವ ಒಂದು ಕೊಳದೊಡನೆ ನೇತ್ರ ಸಂಯೋಗ ಆಗಿ ಅಯಂ ಘಟ ಈಸ ರೀತಿ ಸೆ ಏಕ ಘಟ ಕಾ ಸಾಕ್ಷಾತ್ಕಾರ ಹೋವೆ. ಒಂದೇ ಘಟದು ಅಂದರೆ ಇದು ಕೊಡ ಅಯಂ ಘಟ ಹಿಂಗೆ ನೇತ್ರದಿಂದ ಸಾಕ್ಷಾತ್ಕಾರ ಅಂದರೆ ಪ್ರತ್ಯಕ್ಷ ಆಗುತ್ತದೆ.
ತಿಳಿತಲ್ಲ. हां, या साक्षात्कार का हेतु संयोग संबंध आहे. या साक्षात्कार का हेतु घटरोड नेत्र संयोग संयोग संबंध. या ते ये साक्षात्कार लौकिक संबंधजन्य है, ಇದಕ್ಕೆ ನಾವಂತೇವೆ लौकिक संबंध. या साक्षात्कार का विषय घट और घटत्व भी है. ಈ ಪ್ರತ್ಯಕ್ಷ ಅಯಂ ಘಟ ಅದಲ್ಲ, ಈ ಪ್ರತ್ಯಕ್ಷಕ್ಕೆ ವಿಷಯ ಘಟದ ಮತ್ತು ಘಟತ್ವನೂ ಕೂಡ ಅದ. तिनमें भी घट व्यक्ति विशेष है, घटत्व प्रकार है. प्रकार ಅಂದರೆ ಜಾತಿ, ಜಾತಿ को प्रकार कहे. ಜಾತಿ ಅವರು ಪ್ರಕಾರನೂ ಅಂತಾರೆ. ಹಾಂ, ಪ್ರಕಾರ ಅಂದರೆ ಜಾತಿ ಮತ್ತು ಭಾಂತಿ ಅಲ್ಲ. हाँ, और कोटर विशेषण को ही प्रकार कहे. जाति को विशेषण कहे, जैसे प्रकार भी कहे, विशेषण को ही प्रकार कहे. या ज्ञान में अयम घटः, या ज्ञान में हाँ ಹಿಂದೆ ಹೇಳಿರಲ್ಲ ಅಯಂ ಘಟಃ. ಹಾಂ, ನೇತ್ರ ಸಂಯುಕ್ತ ಘಟದು ಅಯಂ ಘಟ. ಘಟದಲ್ಲಿ ಘಟನೂ ಅದ, ಘಟತ್ವನೂ ಅದ, ಲೌಕಿಕ ಸಂಬಂಧ ಅದ. ಯಾ ಜ್ಞಾನ ಮೇ ಪ್ರಕಾರ ಅಂದರನೇ ಜಾತಿ. प्रकार अंदरने जाति. जो घटत्व सो यावत ಎಲ್ಲ ಎಷ್ಟು ಘಟಗಳು ಹಾಂ ಸಂಪೂರ್ಣ ಸರ್ವ ದೇಶ ಯಾವತ್ ಘಟ ಮೇ ರಯೇ ಹೇ, ಎಲ್ಲ ಕರುಗಳಲ್ಲಿ ಇರುತ್ತದೆ. ಯಾತೆ ಪೂರ್ವವರ್ತಿ ಘಟಕ್ಕೆ ಜ್ಞಾನ ಕಾಲಮೇ, ಮುಂಭಾಗದಲ್ಲಿ ಇರುವ ಘಟದ ಯಾವಾಗ ಅಯಂ ಘಟ ಜ್ಞಾನ ಆಗಿದೆಲ್ಲ, ಆ ಘಟದ ಜ್ಞಾನ ಕಾಲದಲ್ಲಿ ನೇತ್ರ ಇಂದ್ರಿಯಕ, ನೇತ್ರ ಇಂದ್ರಿಯದು ಹೆಂಗೆ ಜ್ಞಾನ ಆಗ್ತದ ಹೇಳ್ತಾ ನೋಡು. ಇದು ನೆನಪಿಟ್ಕೋರಿ. ಸ್ವಜನ್ಯ ಜ್ಞಾನ, स्वजन्य ज्ञान प्रकारी भूत घटत्व वत्ता संबंध सकल घटन में है. हाँ, स्व अंदरे नेत्र, स्व अंदरने ನೇತ್ರ, ಜನ್ಯ ನೇತ್ರದಿಂದ ಉತ್ಪನ್ನವಾಗಲ್ಪಟ್ಟಂಥ ಅಯಂ ಘಟ ಇದು ಜ್ಞಾನ. ಅಯಂ ಘಟ ಇದು ಜ್ಞಾನ. ಪ್ರಕಾರಿ ಸ್ವರೂಪ ಅಂದರೆ ವಿಶೇಷಣಭೂತ, ಜಾತಿದು ವಿಶೇಷಣಭೂತ. ಅಲ್ಲಿ ಇರುವ ಮುಂದೆ ಘಟತ್ವ ಒತ್ತ, ಘಟತ್ವ ಉಳ್ಳುದು, ಇದು ಅಲೌಕಿಕ ಸಂಬಂಧ. ಘಟತ್ವ ಒತ್ತ ಸಂಬಂಧ ಸಕಲ ಘಟನೆ ಹೇ, ಅಂದರೆ ಜಾತಿ ಎಲ್ಲ ಘಟಗಳಲ್ಲಿ ಇರ್ತೈತಿನಿ. ಜಾತಿ ಪ್ರಕಾರ ಎಲ್ಲ ಘಟಗಳಲ್ಲಿ ಇರುತ್ತದೆ. ಯಾ ಸಂಬಂಧಸೆ, ಈ ಸಂಬಂಧದಿಂದ, ಈ ಸಂಬಂಧ ಇಟ್ಕೋಬೇಕು. घटत्वता संबंध सकल घटन में है. या संबंध से नेत्र इंद्रियजन्य सकल घटन का साक्षात्कार लक्षण होवे. ನೋಡಿ ನಾವು ಯಾ ಸಂಬಂಧ ಅದಲ್ಲ, ಈ ಸಂಬಂಧದಿಂದ ಅಲ್ಲಿ ಈಗ एकदम ಕನಿ ಅದೇ ಲೈನ್ಗೆ ಕನಿ ಬರೀ ಕಡೆ ದ್ವಿತೀಯ ಕ್ಷಣಮೆ ಅನ್ಬೇಕು. ಲ ಅಲ್ಲ, ಲ ಒಂದು ತೆಗೆದೇ ಬಿಡಬೇಕು. ಏನು ಮೇಘ ಗೊತ್ತಾಗಲ್ಲ. ಕನಿ ಸಂಬಂಧದಿಂದ ಸಂಬಂಧ ಹಿಡಿದು ಕೊನೆಗೆ ಲಾಸ್ಟ್ ನೋಡೋಣ ಮೇಘ ದ್ವಿತೀಯ ಲಕ್ಷಣವೇ ಅದಿಲ್ಲ. ಎಲ್ಲಿ ಅದು ದ್ವಿತೀಯ ಲಕ್ಷಣ? ಹಾಂ ಹಾಂ, ಆ ನಡ್ಬೇಕು. ಲ ಅದಲ್ಲ, ಅದು ಕಾಟ್ ಹೊಡಿಬೇಕು ಅಂದರೆ ಒಂದು ರೇಖೆ ಮಾಡು. ದ್ವಿತೀಯ ಕ್ಷಣಮೇ ಯಾರು ಲಕ್ಷಣ ಅಲ್ಲ, ದ್ವಿತೀಯ ಕ್ಷಣಮೇ. ನೋಡಿ ಈಗ ನಾವು ಓದ್ತೀನಿ, ಈಗ ತಿಳಿದು ನೋಡ್ರಿ. ಯಾ ಸಂಬಂಧ ಅಂದರೆ ಗೊತ್ತೈತದ. स्वजन्य ज्ञान प्रकारीभूत घटत्ववत्ता सकल संबंध घटन में है. या संबंध से द्वितीय क्षण में नेत्र सकल घटन का, द्वितीय क्षण में सकल घटन का नेत्र इंद्रिय जन्य साक्षात्कार होवे है. ಈಗೇನು ಹೇಳಿದೆವು, ಈ ಸಂಬಂಧದಿಂದ ಎರಡನೇ ಕ್ಷಣದಲ್ಲಿ ಎಲ್ಲ ಘಟಗಳದು, ದೇಶದಲ್ಲಿ ಎಷ್ಟು ಘಟ ಅದಾವಲ್ಲ ಎಲ್ಲ ಘಟಗಳದು ನೇತ್ರದಿಂದ ಉತ್ಪನ್ನವಾಗಲ್ಪಟ್ಟಂಥ ಪ್ರತ್ಯಕ್ಷ ಆಗುತ್ತದೆ ಈ ಸಂಬಂಧದಿಂದ. ತಿಳಿತ್ರಿ? ಹೋವೇ ಹೇ. ಯಾ ಸಾಕ್ಷಾತ್ಕಾರಕ ಇರಬೇಕು. ಸಾಕ್ಷಾತ್ಕಾರ ಅಂದರೆ ಪ್ರತ್ಯಕ್ಷಕ ಮಾತ್ರ ವಿಷಯ
पूर्ववर्ती घट भी विषय है, घट भी ವಿಷಯ ಹೈ ತಿಳಿದು ಈ ಪ್ರತ್ಯಕ್ಷಕ್ಕೆ ವಿಷಯ ಮುಂಭಾಗದಲ್ಲಿರೋ ಘಟನೂ ಕೂಡ ಅದ. ಅವು ಹೆಂಗೆ ಅದಾವಲ್ಲ, ಇದು ಮುಂಭಾಗದಲ್ಲಿ ಇದ್ದೂ ಅದ. ಯಾಕೆ ಹಾಂ ಇಲ್ಲ ಟೈಮ್ ಇದು ಬ್ಯಾಟ್ರಿ ಕಾಯತೆ ಜೈಸೆ घटत्ववत्ता अन्य घटन में है. ये अलौकिक संबंध तक नरसमी घटत्ववत्ता जैसे अन्य घटन में है. घटत्वत्ता ಎಲ್ಲ ಕೊಡಗಳಲ್ಲಿ ಐತಿಲ್ಲ, ಎಲ್ಲ ಘಟದಲ್ಲಿ घटत्ववत्ता है. जैसे पूर्ववर्ती में भी है. ಮುಂಭಾಗದಲ್ಲಿ ಕೊಡದ ಎಲ್ಲ ಕೊಡಗಳಲ್ಲಿ ಹಂಗೆ ಘಟತ್ವತ್ತ ಅದ, ಮುಂಭಾಗದಲ್ಲಿ ಕೊಡದಲ್ಲಿನೂ ಕೂಡ ಘಟತ್ವತ್ತ. ಯಾತೆ पूर्ववर्ती घटಗೋಚರ दो ज्ञान होवे. ಪೂರ್ವವರ್ತಿ ಅಂದ್ರೆ ಮುಂಭಾಗದಲ್ಲಿ ಇರುವ ಘಟದು ನಿಮಗೆ ಪೂರ್ವವರ್ತಿ ಘಟಗೋಚರ ದೋ ಜ್ಞಾನ ಹೋವೆ. ಅಂದರೆ ಮುಂಭಾಗದಲ್ಲಿ ಇರುವ ಘಟ ಸುದ್ದ ಘಟತ್ವತ್ತಾನೇ ಇರುತ್ತದೆ. ಅದಕ್ಕೆ ಎರಡು ಜ್ಞಾನ, ದೋ ಜ್ಞಾನ ಹೋವೆ. ತಾಮೇ ಪ್ರಥಕ್ಷಣ ಮೇ ಲೌಕಿಕ ಜ್ಞಾನ ಹೋವೆ. ಪ್ರಥಮ ಕ್ಷಣದಲ್ಲಿ ಘಟವತ್ತದು ಲೌಕಿಕ ಜ್ಞಾನ. ದ್ವಿತೀಯ ಕ್ಷಣ ಮೇ अलौकिक ಜ್ಞಾನ ಹೋವೆ. ಎರಡನೇ ಕ್ಷಣದಲ್ಲಿ अलौकिक ज्ञान होवे. ये उक्त संबंध अलौकिक है. उक्त संबंध ಅಂದರೆ ಮ್ಯಾಲೆ ಹೇಳಿದಲ್ಲ ಸ್ವಜನ್ಯ ಜ್ಞಾನ ಪ್ರಕಾರೀಭೂತ. ಅದಕ್ಕೆ ಉಕ್ತ ಅಂದ್ರೆ ಅದಕ್ಕೆ ಬಂದ್ಬಿಡ್ರಿ अलौकिक है. ಮ್ಯಾಲ ಎರಡನೇ ಲೈನ್ ಕೆ ಹೇಳ್ಯಾರಲ್ಲ, ಅದಕ್ಕೆ ಎರಡು ಮೂರು ಸಾರಿ ಬರ್ತದೆ. ಈಗ अलौकिक है. ಇನ್ನು ಮುಂದಿಂದು ನಾಳೆ ನಡೆಸ್ತೀನಿ.